ಅಯೋಧ್ಯೆ ರಾಮ ಮಂದಿರದಂತೆ ಬಂಗಾಳದಲ್ಲಿ ಜಗನ್ನಾಥ ದೇಗುಲ ಶುರು ಮಾಡ್ತೀವಿ ನಾವು ಕಟ್ತೀವಿ ನಾವು ಅಂತ ಹೇಳಿ ವೆಸ್ಟ್ ಬೆಂಗಾಲ್ ಮುಂದಾಗ್ತಾ ಇದೆ. ಇದೀಗ ಯಾವ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಲಾಯಿತೋ ಅದೇ ರೀತಿಯಲ್ಲೇ ನಾವು ಜಗನ್ನಾಥ ದೇವಾಲಯವನ್ನು ನಾವು ಕಟ್ತೀವಿ ನೋಡ್ತಾ ಇರಿ ಅಂತ ಹೇಳಿ ವೆಸ್ಟ್ ಬೆಂಗಾಲ್ ಶುರು ಮಾಡಿಕೊಂಡಿದೆ. ಇದೀಗ ಹಿಂದೂ ಮತಬುಟ್ಟಿಗೆ ಈ ಮೂಲಕ ಸಿ ಮಮತಾ ಬ್ಯಾನರ್ಜಿ ಕೈ ಹಾಕಿದ್ದಾರಾ? ಮುಂದಿನ ವರ್ಷನೇ ಪಶ್ಚಿಮ ಬಂಗಾಳದ ಚುನಾವಣೆ ಇದೆ, ವಿಧಾನಸಭಾ ಚುನಾವಣೆಯಲ್ಲಿ 2026ರ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಎಲೆಕ್ಷನ್ ನಿರೀಕ್ಷೆ ಮಾಡಬಹುದು. 2026 ಏಪ್ರಿಲ್ ಬೇಕಾದರೂ ಆಗಬಹುದು ಅಥವಾ ಮೇ ತಿಂಗಳಲ್ಲಿ ಬೇಕಾದರೂ ವೆಸ್ಟ್ ಬೆಂಗಾಲ್ನ ವಿಧಾನಸಭಾ ಚುನಾವಣೆ ಬರಬಹುದು. ಈ ಟೈಮ್ನಲ್ಲಿ BJPಗೆ ಟಕ್ಕರ್ ಕೊಡಬೇಕು, ಹಿಂದೂ ಮತಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳಬೇಕು ಅಂಥೇಳಿ ಮಮತಾ ಬ್ಯಾನರ್ಜಿ ಕಾರ್ಯತಂತ್ರ ಮಾಡಿರುವಂತೆ ಕಾಣ್ತಾ ಇದೆ. ದೇಗುಲ ನಿರ್ಮಾಣದ ಮೂಲಕವಾಗಿ ತಾನು ಹಿಂದೂ ವಿರೋಧಿ ಅಲ್ಲ, ಏನು BJP ಮಾತಾಡ್ತಾ ಇದೆಯೋ ಇವರು ಹಿಂದೂ ವಿರೋಧಿ, ಇವರು ಬಾಂಗ್ಲಾ ಕಡೆಯವ್ರನ್ನೆಲ್ಲ ಒಳಗಡೆ ಸೇರಿಸ್ಕೊಳ್ತಾರೆ, ಮುಸ್ಲಿಮರಿಗೆ ಆಶ್ರಯ ಕೊಡ್ತಾ ಇದ್ದಾರೆ, ನುಸುಳುಕೋರಿಗೆ ಆಶ್ರಯ ಕೊಡ್ತಿದ್ದಾರೆ ಅಂಥೇಳಿ ಆ ಚುನಾವಣಾ ಟೈಮಲ್ಲೆಲ್ಲ ಒಂದು ಆರೋಪ ಬಂದೇ ಬರ್ತಾ ಇತ್ತು ಮಮತಾ ಬ್ಯಾನರ್ಜಿಗೆ. ಈ ಮೂಲಕ ನಾನು ಹಿಂದೂ ವಿರೋಧಿ ಅಲ್ಲ, ಹಿಂದೂ ವಿರೋಧಿ ಆದರೆ ನಾನು ಯಾಕೆ ಜಗನ್ನಾಥನ ದೇವಸ್ಥಾನ ನಿರ್ಮಾಣ ಮಾಡ್ತೀನಿ ಅಂಥೇಳಿ ಇದೀಗ ಮಮತಾ ಬ್ಯಾನರ್ಜಿ ಹೆಜ್ಜೆ ಇಡ್ತಾ ಇದ್ದಾರೆ. BJP ಮತ್ತು TMC ಮಧ್ಯೆ ಧರ್ಮಯುದ್ಧ ನಡೆಯುವಂಥ ಸಾಧ್ಯತೆ ಇದೆ. ಹಾಗಾದರೆ ದೀದಿಯ ಪ್ಲಾನ್ ಏನಿಲ್ಲಿ ನೋಡಿ? ಈಗಾಗಲೇ ದೆಹಲಿಯನ್ನು ಗೆದ್ದುಕೊಂಡಿದೆ BJP, ಕಣ್ಣಿರೋದು ಬಂಗಾಳದ ಮೇಲೆ. ಯಾವುದೇ ಕಾರಣಕ್ಕೂ ಬಂಗಾಳವನ್ನು ಬಿಟ್ಕೊಡಬಾರದು ಅಂಥೇಳಿ ದೀದಿ ಒಂದು ಕಡೆ ಶಪಥವನ್ನು ಮಾಡಿದ್ದಾರೆ. ಹೇಗೆ ಒಂದು ಪಕ್ಷಕ್ಕೆ ರಾಮ ಮಂದಿರ ದೊಡ್ಡದೋ ನನಗೂ ಜಗನ್ನಾಥನ ಮಂದಿರ ದೊಡ್ಡದು, ನಾನೇ ಕೆಲ ಮಂದಿರ ಕಟ್ಟಬಾರದು, ಆ ಮೂಲಕ ಹಿಂದೂ ಮತಗಳನ್ನು ತನ್ನ ಕಡೆಗೆ ಸೆಳೆಯಬೇಕು ಅಂಥೇಳಿ ಜಗನ್ನಾಥ ದೇಗುಲ ನಿರ್ಮಾಣ ಮಾಡಬೇಕು ಅಂಥೇಳಿ ಮಮತಾ ಬ್ಯಾನರ್ಜಿ ಮುಂದಾಗ್ತಾ ಇದ್ದಾರೆ. ಮುಂದಿನ ತಿಂಗಳ 30ನೇ ತಾರೀಕಿನಂದು ಜಗನ್ನಾಥ ದೇವಾಲಯದ ಉದ್ಘಾಟನೆ ಇದೆ. ಪುರಿಯ ಜಗನ್ನಾಥ ದೇವಾಲಯ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಈ ಜಗನ್ನಾಥ ಧಾಮ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ದೇಗುಲ ನಿರ್ಮಾಣ ಕಾರ್ಯ ನೋಡಿ ಸದ್ದಿಲ್ಲದೆ ಒಂದು ಕೆಲಸ ನಡೆದು ಹೋಗಿದೆ. ಇಲ್ಲಿ ಈಗೇನೋ ಶಂಕುಸ್ಥಾಪನೆ ಮಾಡ್ತಾರೆ, ಇನ್ನೊಂದು 5 ವರ್ಷಕ್ಕೆ ಕೆಲಸ ಆಗುತ್ತೆ, 10 ವರ್ಷಕ್ಕಾಗುತ್ತೆ, ಆ ಥರ ಅಲ್ಲ ಇದು. ಈಗಾಗಲೇ ನೋಡಿ ಅಲ್ಲೇನು ಕಾಣ್ತಿದ್ದೆಲ್ಲ ನಿಮಗೆ, ಅದು ಹೆಚ್ಚು ಕಡಿಮೆ 90%, 90% ಕಾಮಗಾರಿ ಪೂರ್ಣವಾಗಿಬಿಟ್ಟಿದೆ. ಮುಂದಿನ 3 ತಿಂಗಳಲ್ಲಿ ಸಂಪೂರ್ಣ ಕಾಮಗಾರಿ ಮುಗಿಯುತ್ತೆ. ಮುಂದಿನ ಒಂದು 3 ತಿಂಗಳು, ಈಗ ನಿಮಗೆ ಏಪ್ರಿಲ್ ಮೇ ಅಥವಾ ಜೂನ್ ಅಂದ್ಕೊಳ್ಳಿ, ಜೂನ್ ಅಲ್ಲಿಗೆ ಮುಗಿದು ಹೋಗ್ಬಿಡುತ್ತೆ. ಇದು ಜುಲೈ ವೇಳೆಗೋ ಅಥವಾ ಜೂನ್ ಎಂಡ್ಗೋ ಇದನ್ನು ಉದ್ಘಾಟನೆ ಮಾಡಬಹುದು. ದೇಗುಲ ನಿರ್ಮಾಣದಿಂದ ಇಲ್ಲಿವರೆಗೆ ಮಮತಾ ಬ್ಯಾನರ್ಜಿಯವರ ಮೇಲೆ ಹಿಂದೂ ವಿರೋಧಿ ಅಂತ ಏನು ಕಳಂಕ ಇತ್ತು ಅದರ ನಿವಾರಣೆ ಆಗಬಹುದು. ಮಂದಿರದ ವಿಶೇಷ ಏನು ತಿಳ್ಕೊಳ್ಬೇಕಲ್ವ ಇದನ್ನು ನೋಡಿ. ಬಂಗಾಳದ ಪೂರ್ವ ಮಿಡ್ನಾಪುರ ಜಿಲ್ಲೆಯ ದಿಘಾದಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ. ಪೂರ್ವ ಮಿಡ್ನಾಪುರ, ಈಸ್ಟ್ ಮಿಡ್ನಾಪುರದಲ್ಲಿ ದಿಘಾ ಅಂತ ಒಂದಿದೆ, ಅಲ್ಲಿ ನಿರ್ಮಾಣ ಆಗಿದೆ. ಇದು 22 ಎಕರೆ 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಸ್ಥಾಪನೆ ಆಗಿರೋದು. 250 ಕೋಟಿ ರೂಪಾಯಿನ ಇದಕ್ಕೆ ಖರ್ಚು ಮಾಡಿದ್ದಾರೆ. ಇಲ್ಲಿ ದೇಗುಲದ ಎತ್ತರ 65 ಮೀಟರ್ ಇರುತ್ತೆ. ಇಲ್ಲಿ 2022ರ ಮೇ ತಿಂಗಳಿಂದ ಮಂದಿರ ನಿರ್ಮಾಣ ಆರಂಭವಾಗಿದೆ. ದೇಗುಲದಲ್ಲಿ ಜಗನ್ನಾಥ, ಬಲಭದ್ರ, ಸುಭದ್ರ ದೇವರ ಮೂರ್ತಿ ಕೂಡ ಇರುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಎಲೆಕ್ಷನ್ಗೆ BJPಗೆ ಟಕ್ಕರ್ ಕೊಡೋಕ್ಕೆ ಕೆಲಸವನ್ನು ಮಾಡಿದ್ದಾರಾ ಅಥವಾ ಹಿಂದೂ ಮತಬುಟ್ಟಿ ತನಗೆ ಬೇಕು ಅಂತ ಹೇಳಿದ್ದು ಮಾಡಿದ್ದಾರಾ ಗೊತ್ತಿಲ್ಲ. ಆದರೆ ಈ ದೇವಸ್ಥಾನ ಚುನಾವಣೆಯ ಮುಖ್ಯ ವಿಷಯ ಆಗೋದ್ರಲ್ಲಿ ಯಾರಿಗೂ ಅನುಮಾನ ಬೇಡ.